ಅವರಿಗೆ ಆ ಒಂದು ಪ್ರಾಸ್ಟಿಟ್ಯೂಷನ್ ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲನೋ ಅಥವಾ ಗೊತ್ತಿದ್ರು ಅವ್ರು ಕೇಳಿಸಲಿಲ್ಲೇನೋ ಅಂತ ನನಗನ್ನಿಸ್ತು. ಮೊನ್ನೆ ಒಂದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಅಂತ ಒಂದು ಸುದ್ದಿ ಅವಮಾನ ಮಾಡಿದ್ರು, ಅದ್ರ ಬಗ್ಗೆ ಒಂದು ನಡೀತಾ ಇತ್ತು ಅಲ್ವಾ. ಅದನ್ನೇ ವಿಚಾರನ ಇಟ್ಕೊಂಡು ಮಾತಾಡ್ತಿರ್ಬೇಕಾಗಿತ್ತು. ಅದನ್ನು ಬಿಟ್ಟು ತಮ್ಮ ವೈಯಕ್ತಿಕ ವಿಚಾರಗಳು ಯಾಕೆ ಬಂದವು ಇಲ್ಲಿ? ಯಾಕಂದರೆ ಕೆಲವೊಂದಿಷ್ಟು ಪದಗಳಲ್ಲಿ ಬೇಕಾಗಿರಲ್ಲ. ನಾವೆಲ್ಲ ಅನ್ಕೊಳ್ತಿದ್ವಿ ಇವ್ರನ್ನ ಅಲ್ಲಿ ಕಳಿಸಿರುವಂಥ ಉದ್ದೇಶ ಏನಂತ, ನಮ್ಮ ಹಳ್ಳಿಗಳ ಬಗ್ಗೆ, ನಮ್ಮ ತಾಲೂಕುಗಳ ಬಗ್ಗೆ, ನಮ್ಮ ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ, ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಮಾತಾಡ್ರಪ್ಪ ಅಂತಂದರೆ ಇವರು ತಮ್ಮ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿ ತಂದು ಅಧಿವೇಶನದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡ್ತಾ ಈ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಅವರಿಗೆ ಆ ಒಂದು ಪ್ರಾಸ್ಟಿಟ್ಯೂಷನ್ ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲನೋ ಅಥವಾ ಗೊತ್ತಿದ್ರು ಅವ್ರು ಕೇಳಿಸಲಿಲ್ಲೇನೋ ಅಂತ ನನಗನ್ನಿಸ್ತು. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರವು ಒಂದು ಕರ್ನಾಟಕ ಲೈವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ನೀವೇನು ಈ ಒಂದು ಮಾಧ್ಯಮಗಳಲ್ಲಿ ಮತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ರಲ್ಲ, ಇವಾಗೆಲ್ಲ ನಮ್ಮ ಒಂದು ಶಾಸಕರುಗಳ ಒಂದು ಅಧಿವೇಶನದಲ್ಲಿ ಯಾವ ರೀತಿ ಆಗ್ತಾ ಇದೆ, ಏನು ನಾವಿಲ್ಲಿ ಜನಗಳು ಅವ್ರನ್ನ ಒಂದು ತಮ್ಮ ಓಟ್ಗಳ ಮೂಲಕ ಅವ್ರನ್ನಲ್ಲಿ ಕಳಿಸಿರೋದಕ್ಕೆ ಅವರಲ್ಲಿ ಏನು ಮಾಡ್ತಾ ಇದ್ದಾರೆ, ನಾವೆಲ್ಲ ಒಂದು ನಮ್ಮ ಒಂದು ಹಳ್ಳಿಗಳ ಬಗ್ಗೆ, ಒಂದು ತಾಲೂಕುಗಳ ಬಗ್ಗೆ, ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂತಂದರೆ ಅಲ್ಲಿ ತಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಮಾತಾಡಿಕೊಂಡು ತಾವೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅದೆಲ್ಲವನ್ನು ಹೇಗೆ ಅಂತ, ಅದನ್ನೆಲ್ಲ ಏನು ಅಂತ ಅನ್ನೋದೆಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಜಾಸ್ತಿ ಒಂದು ಸುದ್ದಿ ಹರಡಾಡ್ತಾ ಇಲ್ಲ. ಇದು 19ನೇ ತಾರೀಕು ಗುರುವಾರ ದಿವಸ ಒಂದು ಶುರುವಾದಂಥ ಒಂದು ವಿಚಾರಣೆ ಇನ್ನೂಕಾದರೂ ಮಾಧ್ಯಮಗಳಲ್ಲಿ ಹಂಗೆ ತೋರಿಸ್ತಾ ಇದ್ದಾರೆ. ಅದು ಮತ್ತಷ್ಟು ಜಾಸ್ತಿ ಹರಡ್ತಾನೆ ಹೋಗ್ತಾ ಇದೆ ಹೊರತಾಗಿ ಅದೇನು ಮುಗಿಯುವಂಥದ್ದು ಅಲ್ವೇ ಅಲ್ಲ ಅಂತ ಅನಿಸ್ತಾ ಇದೆ. ಅಷ್ಟಕ್ಕೂ ಇದು ಆ ಒಂದು ಪದವನ್ನು ಫಸ್ಟ್ ಯಾರು ಬಳಸಿದ್ರು, ಅದನ್ನು ಆನಂತರ ಇವರು ಏನು ಸಡನ್ಲಿ ಅವರು ಯಾಕೆ ಮಾತಾಡಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿ ಟಿ ರವಿ ಅವರು ನಡೆಯುವಂಥ ಒಂದು ವಾಗ್ವಾದ ಅನ್ನೋದು ಹೇಳ್ತಾ ಹೋಗ್ತೀನಿ. ಇದು ಫಸ್ಟಿಗೆ ಏನು ಸಿ ಟಿ ರವಿ ಅವರು ಅಂದಿದ್ದೇನಪ್ಪ ಅಂದರೆ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳ್ತಾರೆ. ಆ ಡ್ರಗ್ ಅಡಿಕ್ಟ್ ಅಂತಿದ್ದು ನಮ್ಮ ನಾಯಕರಿಗೆ ಅವರು ಅಂದಾರ ಅಂತ ಅಂದ್ಕೊಂಡು ಇವರು ಕೊಲೆಗಾರ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಆ ಕೊಲೆಗಾರ ಅನ್ನುವಂಥ ಒಂದು ಪದವನ್ನು ಬಳಸಿದಾಗ ಇವರು ಆ ಒಂದು ಪದವನ್ನು, ಕೆಟ್ಟ ಪದವನ್ನು, ಪ್ರಾಸ್ಟಿಟ್ಯೂಷನ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಅದನ್ನು ವಿಡಿಯೋನ ಹೆಂಡಲ್ಲಿ ಹಾಕ್ತೀನಿ, ನೀವು ನೋಡಿಕೊಡ್ರಿ. ಆದರೆ ಇವರು ಬೇಗ ಅದೇನು ಒಂದು ಮಧ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಇದನ್ನ ಅವರು ಯಾಕೆ ಆ ಒಂದು ಭಾಷೆ ಸಡನ್ಲಿ ಇವ್ರಿಗೆ ಅರ್ಥ ಆಗಲಿಲ್ಲೋ ಅಥವಾ ಇವ್ರಿಗೆ ಶಿಕ್ಷಣದ ಏನಾದರೂ ಕೊರತೆ ಇದೋ ಅನ್ನೋದನ್ನು ಗೊತ್ತಾಗಲ್ಲ. ಯಾಕಂದ್ರೆ ಅದು ಇವತ್ತು ಒಂದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಜಾಸ್ತಿ. ಅಂದರೆ ಈ ವಿಡಿಯೋನ ನಾಳೆ ಹಾಕ್ತೀನಿ, ಹಾಗಾಗಿ ನಿನ್ನೆನ ಅಂದರೆ ಇವತ್ತೇ ಸ್ಪ್ರೆಡ್ ಆಗ್ತಾ ಹೋಗಿತ್ತು. ಯಾಕಂತಂದರೆ ಇದು ಒಂದು ವಿಷಯ ಎಲ್ಲಿ ನಡೀತು ಅಂತಂದರೆ, ಯಾಕಂದರೆ ಆ ಒಂದು ಏನು ಬಿ ಜೆ ಪಿಯ ಒಂದು ಬಳ್ಳಾರಿಯಲ್ಲಿ ಇರುವಂಥ ಸತೀಶ್ ಅವರು ಈಚೆ ಕಡೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದಲ್ಲಿ ಕುಂತು ಅವರು ಹೇಳ್ತಿರ್ತಾರೆ. ಅಥವಾ ಅವ್ರ ಸಮಯದಲ್ಲಿ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ, ಅಥವಾ ಇವರಲ್ಲಿ ಒಗ್ಗಟ್ಟಿಲ್ವೋ, ಅಥವಾ ಇವರು ಅವರಿಗೆ ಏನಾದರೂ ಒಂದು ಬಿರುಕುಗಳು ಅದಾವ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ಏನು ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಲಗಡೆ ಬಂದು ಕೂತ್ಕೊಂಡು ಹೇಳ್ತಾರೆ. ಏನು ಹೇಳ್ತಾರೆ ಅನ್ನೋದು ಅದು ಸೌಂಡ್ ಇದಾಗಿಲ್ಲ, ಅವರು ಕೂತು ಮಾತಾಡ್ತಿರ್ತಾರೆ. ಆವಾಗ ಆ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಸಡನ್ಲಿ ಆಗಿಂದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟ್ಟಿಗೆದ್ದು ಆ ಒಂದು ಏನು ತಮ್ಮ ನಾಯಕರ ಹತ್ರ ಹೋಗ್ತಾರೆ. ಅದನ್ನು ಅವರೊಟ್ಟರು ಕೂಡಿ ಒಗ್ಗಟ್ಟಾಗಿ ಆ ಒಂದು ಇದ್ರೊಳಗೆ ಸಿಟ್ಟಿಗೆದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರು ಹೇಳ್ತಾರೆ. ಆವಾಗ ನೀ ಆ ಒಂದು ಈ ಪದವನ್ನು ಬಳಸಿದೆಯಲ್ಲ, ನಿನಗೆ ಹೆಂಡತಿ ಇಲ್ಲೇನೋ, ನಿನಗೆ ತಾಯಿ ಇಲ್ಲೇನೋ, ನಿನ್ನ ಮಗಳು ಇಲ್ವೇನೋ ಅಂತ ಒಂದು ಅವರು ಭಾಷೆಗಳನ್ನು ಬಳಸ್ತಾರೆ. ಆವಾಗ ಅವರು ಇದನ್ನೆಲ್ಲ ಮಾತಾಡಿದ ನಂತರ ನಾನು ಆ ಪದನ ಅಂದಿಲ್ಲ ಅಂತೇಳಿ ಇವರೇನು ಸಿ ಟಿ ರವಿ ಅವರು ಹೇಳ್ತಾ ಹೋಗ್ತಾರೆ. ಸಿ ಟಿ ರವಿ ಅವರು ಅದನ್ನು ತೆಗೆಸಿ ಆ ಫೋಟೋಸ್ಗಳನ್ನು ತೆಗೆಸಿ, ನಾನು ಅದಕ್ಕೆ ಏನೇ ಆದರೂ ಅದು ಮಾತು ಅಂದಿದ್ರೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದರೆ ಇದು ನನಗೆ ಅನಿಸ್ತಾ ಹೋಗ್ತೆ, ಇದೆಲ್ಲ ಆ ಒಂದು ಅಧಿವೇಶನದಲ್ಲಿ ಬೇಕಾಗಿತ್ತಾಗಲ್ಲ. ಇಷ್ಟಕ್ಕೂ ಈ ವಿಚಾರಗಳು ಯಾಕೆ ನಡೆದು ಒಂದೇನು ಅಂಬೇಡ್ಕರ್ ಅವ್ರಿಗೂ ಒಂದು ಮಧ್ಯದಲ್ಲಿ ಇಟ್ಕೊಂಡು ಇವರು ಅದೇನೋ ಮೊನ್ನೆ ಒಂದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಅಂತ ಒಂದು ಸುದ್ದಿ ಅವಮಾನ ಮಾಡಿದ್ರು, ಅದ್ರ ಬಗ್ಗೆ ಒಂದು ನಡೀತಾ ಇತ್ತು ಅಲ್ವಾ.
ಅದನ್ನೇ ವಿಚಾರನ ಇಟ್ಕೊಂಡು ಮಾತಾಡ್ತಿರ್ಬೇಕಾಗಿತ್ತು. ಅದನ್ನು ಬಿಟ್ಟು ತಮ್ಮ ವೈಯಕ್ತಿಕ ವಿಚಾರಗಳು ಯಾಕೆ ಬಂದವು ಇಲ್ಲಿ? ಅಂಬೇಡ್ಕರ್ ಅವರು ಇವರು ಹೇಳ್ತಾರೆ, ಬಿ ಜೆ ಪಿ ಅವರು ಹೇಳ್ತಾರೆ, ಇವರು ಅಂಬೇಡ್ಕರ್ ಅವರಿಗೆ 3 ಅಡಿ 6 ಅಡಿ ಜಾಗ ಕೊಡಲಿಲ್ಲ, ಅವರಿಗೆ ಇದನ್ನು ಮಾಡಿದ್ದು ಕಾಂಗ್ರೆಸ್ಸು, ಮತ್ತು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ, ಅದಕ್ಕೆ ಮೋಸ ಮಾಡಿದ್ದು ಕಾಂಗ್ರೆಸ್ಸು, ಮತ್ತು ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ಸು ಅಂತ ಒತ್ತಿ ಒತ್ತಿ ಇವ್ರು ಹೇಳ್ತಾ ಇದ್ರು. ಅದಕ್ಕೆ ಇವರು ಹೇಳ್ತಾ ಇದ್ರು ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡ್ತಾ ಇದ್ದಾರ ಅಂತೇಳಿ ಇವರು ಕೆಲವೊಂದಿಷ್ಟು ವಾಗ್ವಾದನ ಮಾಡ್ತಾಯಿದ್ರು. ಈ ವಾಗ್ವಾದವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾಕೆ ಪದನ ಫಸ್ಟ್ ಬಳಸಬೇಕಾಗಿತ್ತು? ಸಿ ಟಿ ರವಿ ಅವರು ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟು ಅಂದರು. ಆ ಒಂದು ಸಡನ್ಲಿ ಇವರು ಕೊಲೆಗಾರ ಅನ್ನುವಂಥ ಪದವನ್ನು ಬಳಸ್ತಾರೆ. ಈ ಕೊಲೆಗಾರ ಅನ್ನುವಂಥ ಪದವನ್ನು ಬಳಸಿದ ತಕ್ಷಣ ಇವರು ಪ್ರಾಸ್ಟಿಟ್ಯೂಷನ್ ಅನ್ನುವಂಥ ಪದವನ್ನು ಬಳಸ್ತಾರೆ. ಆದರೆ ಅಷ್ಟಕ್ಕೂ ಅವ್ರಿಗೆ ಅರ್ಥನೇ ಆಗಿರಲ್ಲ ಅನಿಸುತ್ತೆ, ಅಥವಾ ಅವ್ರಿಗೆ ಕೇಳಿಸಿರಲೋ ಅಥವಾ ಅದು ಅರ್ಥ ಆಗಿರಲೋ ಗೊತ್ತಿಲ್ಲ. ಸತೀಶ್ ಅವರು ಬಂದು ಹೇಳಿದ ತಕ್ಷಣ ರೊಚ್ಚಿಗೆದ್ದು ಹೋಗ್ಬಿಡ್ತಾರೆ ಅವ್ರ ನಾಯಕರ ಹತ್ರ. ಅಲ್ಲಿದ್ರೆ ಅವರೆಲ್ಲ ನಾಯಕರು ಕೂಡಿ ಅಷ್ಟು ಜಗಳಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೂ ಇದು ಇಲ್ಲಿ ಯಾಕಂದರೆ ಇದು ಏನು ನಡೆದಿರುವಂಥದ್ದೆಲ್ಲ ಮತ್ತು ಬೆಳಗಾವಿ ಒಂದು ಚಳಿಗಾಲದ ಅಧಿವೇಶನ ಅಂತ ಇವಾಗ ಇದ್ದೇ ಇರ್ತದೆ. ಇದು ಕೊನೆಯ ಅಧಿವೇಶನದಾಗಿತ್ತು. ಅಧಿವೇಶನದಲ್ಲಿ ಇಂಥದ್ದೆಲ್ಲ ಒಂದು ದೊಡ್ಡ ಗಲಾಟೆನ ಶುರುವಾಗುತ್ತೆ. ನಾನು ಹೇಳೋದಷ್ಟೇ, ಈಗ ಇದು ಮಾತಾಡ್ತಾ ಇವರೆಲ್ಲ ದೊಡ್ಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅವಾಗ ಏನು ಸಿ ಟಿ ರವಿ ಅವ್ರನ್ನ ಪೊಲೀಸರು ಅವ್ರೇನು ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾತಾಡಿ ಅವ್ರ ಅಳ್ತಾ ಸಭಾಪತಿಯವ್ರ ಹತ್ರ ಹೋಗಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಸಭಾಪತಿಯವರು ಅಂದರೆ ಈ ಬಸವರಾಜ್ ಹೊರಟ್ಟಿ ಸರ್ ಅವರು ಸಭಾಪತಿಗಳು ಇರ್ತಾರೆ. ಅವ್ರು ಇದನ್ನು ಮಾಡ್ತಾ ಇರೋ ಸಂದರ್ಭದಲ್ಲೇ ಅವ್ರು ಹೋಗ್ಬಿಟ್ಟಿರ್ತಾರೆ. ಆನಂತರ ಸಿ ಸಿ ಟಿ ವಿ ಫುಟೇಜ್ಗಳಿಗೆ ತೆಗಿ ಅಂತ ಹೇಳಿದ್ರೆ ಅದು ಅಂದರೆ ಅವ್ರು ಏನು ವಿರಾಮ ನೀಡ್ತಾರೋ ಆ ಸಂದರ್ಭದಲ್ಲಿ ಕ್ಯಾಮ್ರಾಗಳು ಆಫ್ ಆಗಿರ್ತಾವಂತೆ. ಅದಲ್ಲದೆ ಮತ್ತು ಏನು ಖಾಸಗಿ ವಾಹಿನಿಗಳು ಇರ್ತಾವಲ್ಲ ಅವು ಈ ಒಂದು ವಿಡಿಯೋನ ಸೆರೆ ಹಿಡಿದಿತ್ತು. ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಪದಗಳಲ್ಲಿ ಬೇಕಾಗಿರಲ್ಲ. ನಾವೆಲ್ಲ ಅಂದ್ಕೊಳ್ತಿದ್ವಿ ಇವ್ರನ್ನ ಅಲ್ಲಿ ಕಳಿಸಿರುವಂಥ ಉದ್ದೇಶ ಏನಂತ, ನಮ್ಮ ಹಳ್ಳಿಗಳ ಬಗ್ಗೆ, ನಮ್ಮ ತಾಲೂಕುಗಳ ಬಗ್ಗೆ, ನಮ್ಮ ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ, ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಮಾತಾಡ್ರಪ್ಪ ಅಂತಂದರೆ ಇವರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ತಂದು ಅಧಿವೇಶನದಲ್ಲಿ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡ್ತಾ ಈ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಆದ ಒಂದು ಸಮಯವನ್ನು ವ್ಯರ್ಥ ಮಾಡೋಕ್ಕಿಂತ ನಮ್ಮ ಒಂದು ನಾಡು ವಿಚಾರ, ಗ್ರಾಮ ತಾಲೂಕುಗಳ ಬಗ್ಗೆ ಯೋಚನೆ ಮಾಡಿದರೆ ಇನ್ನಷ್ಟು ಅಭಿವೃದ್ಧಿಗಳಾಗ್ತವೆ. ಸುಮ್ಮನೆ ವ್ಯರ್ಥ. ಏನು ನಾವು ಜನಗಳಿಗೆ ಕೊಟ್ಟಂಥ ಏನು ತೆರಿಗೆ ಹಣ ಇದೆಯಲ್ಲ ಆ ಹಣದಿಂದನೇ ಆ ಒಂದು ಅಧಿವೇಶನದೊಳಗೆ ಮಾಡ್ತಾ ಇರೋದು. ನೀವು ಅಲ್ಲಿ ಏನು ನೀವು ಮಧ್ಯಾಹ್ನ ಊಟ ಮಾಡ್ತಿರಲ್ಲ ಅದು ಕೂಡ ಅವ್ರು ಜನರು ಕಟ್ಟಿರುವಂಥ ತೆರಿಗೆಯಿಂದನೇ. ಪ್ರತಿಯೊಂದು ಒಂದೊಂದು ನಾವು ಏನೇ ತೊಗೊಂಡ್ರು ಅದರಿಂದ ತೆರಿಗೆ ಹೋಗಿರುತ್ತೆ. ಅದರಿಂದ ನೀವು ಅಲ್ಲಿ ಇದನ್ನು ಮಾಡ್ತಾ ಇರೋದು. ಅದನ್ನು ವ್ಯರ್ಥ ಮಾಡಬೇಡ್ರಿ. ಸರಿಯಾಗಿ ಉಪಯೋಗ ಮಾಡಿಕೊಂಡು ಸರಿಯಾಗಿ ಆ ಒಂದು ಅದೇನು ವಿಚಾರಗಳನ್ನ ಇರ್ತಾವೋ ಆ ವಿಚಾರಗಳ ಬಗ್ಗೆ ಮಾತಾಡ್ರಿ. ನಿಮ್ಮ ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ನಾನು ಇಲ್ಲಿ ಯಾವ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಯಾರ ಪರವಾಗಿನೂ ಮಾತಾಡ್ತಾ ಇಲ್ಲ. ಇಷ್ಟಕ್ಕೂ ಅದೆಲ್ಲ ಆದ ನಂತರ ಏನು ಅವರು ಸಿ ಟಿ ರವಿ ಅವರು ಹೊರಗಡೆ ಬರೋಷ್ಟು ತಡವೇ ಇಲ್ಲ. ಯಾಕಂದರೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಆಗಿರುವಂಥ ಮೂಲತಃ ಅಲ್ಲಿನ ಒಂದು ಏನು ಬೆಂಬಲಿಗರು ಅಷ್ಟರು ಬಂದು ಸಿ ಟಿ ರವಿ ಅವ್ರನ್ನ ಏನು ಆ ಗೇಟ್ಗಳನ್ನ ಒದೆಯೋದು ತಗೊಳ್ಳೋದು, ಅವ್ರಿಗೆ ಹೊಡೆಯೋಕೆ ಬರ್ತಿದ್ದಾರೆ. ಆ ಮಗ ಈ ಮಗ ಬೇಕಾಗ್ತಾವ ಇವೆಲ್ಲ, ಇಷ್ಟೆಲ್ಲ ಬೈದಾಡ್ತಾರೆ ಇವರು. ಈ ಸೈಡು ಇವತ್ತು ಇದು ಒಂದು ಚಿಕ್ಕಮಗಳೂರಿಗೆ ಅಲ್ಲಿ ಅವ್ರು ಹೋಗ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಬೆಂಬಲಿಗರು ಅವ್ರಿಗೇನು ಹಾರ ಹಾಕೋದೇನು ಅವ್ರಿಗೇನು ಅವೆಲ್ಲ ಬೇಕಾಗಲಿ. ನಾವು ಏನೋ ಅದಕ್ಕೆ ಹೇಳ್ತಾರೆ ಬದಲಾಗಬೇಕಾದ್ರು ಜನಗಳು. ಎಷ್ಟೇ ಹೇಳಿದ್ರು ಬದಲಾಗಲ್ಲ. ಏನು ಮಾಡ್ತೀವಿ, ಎಷ್ಟೇ ಏನೇ ಹೇಳಿದ್ರು ಬದಲಾಗಲ್ಲ ನಮ್ಮ ಜನಗಳು. ಅವರವರು ಅಲ್ಲಿ ವಿಚಾರಗಳು ನಮ್ಮ ಗ್ರಾಮಗಳ ಬಗ್ಗೆ ಅದರ ಬಗ್ಗೆ ವಿಚಾರ ಮಾಡಂತಂದ್ರೆ ಅವ್ರ ವೈಯಕ್ತಿಕ ವಿಚಾರಗಳನ್ನು ತೊಗೊಂಡು ಅಲ್ಲಿ ಗ್ರಾಮದ ಆ ಒಂದು ಇದರೊಳಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ಏನೋ ನಾವು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಹೋಗಿ ಮಾತಾಡೋದು ಅಂದ್ಕೊಂಡ್ರೆ ತಮ್ಮ ವಿಚಾರಗಳ ಬಗ್ಗೆ ತಾವು ಮಾತಾಡ್ಕೊಂಡು ತಾವ ಕಚ್ಚಾಡ್ಕೊಂಡು ಬಿಡ್ತಾ ಇದ್ದಾರೆ. ಬೇಕಾಗಿಲ್ಲ. ಇದು ಇಲ್ಲಿವರೆಗೂ ಮುಗಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು ಇವರ ಏನೋ ಒಂದು ತಪ್ಪು ಇವರಿಬ್ಬರಲ್ಲೇ ಸಂಧಾನ ಮಾಡ್ಕೊಂಡು ಮುಗಿಸಿದ್ರೆ ಮುಗಿದು ಹೋಗುತ್ತೆ. ಇಲ್ಲಾಂದ್ರೆ ಇದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಈಗ ಇದನ್ನೇ ಇಟ್ಕೊಂಡು ಅವರು ಮತ್ತೆ ಅವರು ಒಂದು ವಿಚಾರವನ್ನು ಹೇಳೋದು, ಇವರು ಒಂದು ವಿಚಾರವನ್ನು ಹೇಳೋದು, ಇದಿಷ್ಟೇ ಬೆಳ್ಕೊಂತ ಹೋಗುತ್ತೆ ಹೊರತಾಗಿ ಎಲ್ಲಿ ಮುಗಿಯುವಂಥದ್ದು ಅಲ್ವೇ ಅಲ್ಲ ಅನ್ಸುತ್ತೆ.
ಸಾಧ್ಯವಾದಷ್ಟು ಇಬ್ಬರು ಕೂಡಿ ಒಂದು ಕೂತ್ಕೊಂಡು ಮಾತಾಡಿದರೆ ಜಲ್ದಿ ಮುಗಿಯುವಂಥದ್ದೇನೋ ಅಂತ ನನಗೆ ಅನಿಸ್ತದೆ. ಆದಷ್ಟು ಆ ಒಂದು ಪ್ರಯತ್ನ ಮಾಡಿರಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ನೀವೇನು ಆ ಒಂದು ಸ್ಥಾನದಲ್ಲಿ ಹೋಗಿ ಕೂತಿದ್ರಲ್ಲ, MLC MLA ವಿಧಾನ ಪರಿಷತ್ ಸದಸ್ಯರು ಏನು ಎಲ್ಲ ಹೋಗಿ ಕೂತಿದ್ರಲ್ಲ, ಅಲ್ಲಿ ನೀವು ಏನು ಮಾತಾಡಬೇಕು ಅದನ್ನು ಮಾತಾಡ್ರಿ. ಅದು ಬಿಟ್ಟು ಇಲ್ಲದೇ ಇರೋದನ್ನು ಮಾತಾಡಿ ಅಲ್ಲಿ ಒಂದು ಸಮಯ ವ್ಯರ್ಥ ಮಾಡಿದ್ರಾಗ ಅರ್ಥ ಇರಲ್ಲ. ಏನೋ ಅವೇನ ಮಾತಾಡಿದ್ದನ್ನು ನಾನು ಹ್ಯಾಂಡಲ್ ಆಗ್ತೀನಿ. ಯಾಕಂದರೆ ಅಲ್ಲಿ ಕೊಲೆಗಾರ ಅನ್ನುವಂಥ ಫಸ್ಟ್ ಟೈಮ್ ಅವರು ಇದನ್ನು ಬಳಸಿದ್ರೆ ಆನಂತರ ಇವರು ಬಳಸ್ತಾರೆ. ಅದಕ್ಕೆ ಮುಂಚಿತವಾಗಿ ಇವರು ಡ್ರಗ್ ಅಡಿಕ್ಟ್ ಅನ್ನುವಂಥದ್ದು ಬಳಸಿರ್ತಾರೆ. ಇವ್ರು ನಮ್ಮ ನಾಯಕರಿಗೆ ಅಂತಾರೆ ಅಂತೇಳಿ ಇವರು ಈ ಪದನ ಬಳಸ್ತಾರೆ. ಇಲ್ಲಿ ಯಾರು ಅಂದಿದ್ದು ಇವ್ರು ಇಬ್ಬರು ತಪ್ಪೇ, ಇವರು ಅಂದಿದ್ದು ತಪ್ಪೇನೆ, ಇವರು ಅಂದಿದ್ದು ತಪ್ಪೇನೆ, ತಪ್ಪಾಗಿದ್ದಾವೆ. ಕ್ಷಮಿಸ್ಕೊಂಡು ಇಬ್ಬರು ಹೊಂದಾಣಿಕೆಯಿಂದ ಏನೋ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಇಬ್ಬರು ತಮ್ಮ ತಮ್ಮ ಕ್ಷಮೆ ಕೇಳಿಕೊಂಡು ಹೊರಟ್ರೆ ಇದು ಮತ್ತಷ್ಟು ಇಲ್ಲಿಗೆ ಮುಗಿಯುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ, ಆದಷ್ಟು ಜಲ್ದಿ ಈ ಒಂದು ಇದನ್ನು ಇಲ್ಲಿಗೆ ಮುಗಿಸ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.